ಸದನದಲ್ಲಿ ನಿಲ್ಲದ ನೀಟ್ ಹಗರಣದ ಗದ್ದಲ ಇಂದೂ ಕೂಡ ಮತ್ತೆ ಲೋಕಸಭಾ ಕಲಾಪ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ಲೋಕಸಭೆ ಕಲಾಪ ಮುಂದೂಡಿಕೆ ಹಿನ್ನೆಲೆ ಮತ್ತೆ ಈಗ ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳ ಗದ್ದಲ ಜೋರಾಗ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಉತ್ತರ ಕೊಡಿ ಅಂತ ಹೇಳಿ ಬೇಡಿಕೆಗಳನ್ನು ಇಟ್ಟಿದ್ರು. ಅಮಿತ್ ಶಾ ಉತ್ತರ ಕೊಡಬೇಕು ಎಂದು ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ವಿಪಕ್ಷಗಳ ಕೋಲಾಹಲ ಹಿನ್ನೆಲೆ ಈಗ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿದ ಸ್ಪೀಕರ್ ಈಗ ಸದನದಲ್ಲಿ ನೋಡಿ, ಇಷ್ಟು ದಿನ ಆದರೂ ಇನ್ನೂ ನಿಲ್ತಾ ಇಲ್ಲ ನೀಟ್ ಹಗರಣದ ಗದ್ದಲ. ಇಂದು ಮತ್ತೆ ಲೋಕಸಭೆ ಕಲಾಪ ಮುಂದೂಡಿಕೆ ಆಗಿದೆ. ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕಲಾಪವನ್ನು ಇಟ್ಕೊಂಡಿದ್ದಾರೆ. ಕಲಾಪ ಆರಂಭ ಆಗ್ತಿದ್ದಂತೆ ವಿಪಕ್ಷಗಳ ಗದ್ದಲ ಶುರುವಾಗೋಯ್ತು. ಏನು ಮಾಡಿದ್ರು, ತಕ್ಷಣ ಅಮಿತ್ ಶಾ ಅವರು ಉತ್ತರ ಕೊಡಬೇಕು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿತ್ತು, ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಇದನ್ನ ಉತ್ತರ ನೀಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿತಾರೆ. ಈ ಗದ್ದಲಗಳು ನೋಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ, ಸ್ಪೀಕರ್ ಕೈಯಲ್ಲಿ. ಏನು ಮಾಡ್ತಾರೆ, 2 ಗಂಟೆಗೆ ಕಲಾಪ ಮುಂದೂಡಿಸ್ತೀನಿ ಅಂತ ಹೇಳಿ ಎದ್ಬಿಡ್ತಾರೆ. ಹೌದು, ಚರ್ಚೆಗಳು ತೀವ್ರ ರೂಪಕ್ಕೆ ಹೋದಾಗ ಏನು ಮಾಡೋಕ್ಕಾಗತ್ತೆ? ಪ್ರಶ್ನೆ ಕೇಳಬೇಕು, ಉತ್ತರ ಕೊಡಬೇಕು ಅಂದಾಗ ಈಗ ಆದರೆ ನ್ಯಾಯಯುತ ಚರ್ಚೆ ಆಗಬೇಕು. ಅಲ್ಲಿ ವಾದ ವಿವಾದಗಳು, ಪ್ರತಿವಾದಗಳೆಲ್ಲ ನಡೀತವೆ. ಹಾಗಾಗಿ ನೋಡಬೇಕು 2 ಗಂಟೆ ಮೇಲೆ ಏನು ಕಲಾಪ ಯಾವ ರೀತಿ ಮುಂದುವರಿಯುತ್ತೆ ಅಂತ.